ಈ ಟೆಕ್ಕಿ ಶರ್ಮಿಳಾ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪೊಲೀಸರು ಆರೋಪಿಯನ್ನ ಬಂಧಿಸಿದ ಬಳಿಕ ಶರ್ಮಿಳಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆ ರಹಸ್ಯವನ್ನ ಭೇದಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಬಟ್ ಆರೋಪಿ ಕೊಟ್ಟಿರುವ ಮಾಹಿತಿ ಕೇಳಿ ಪೊಲೀಸರೇ ದಂಗಾಗಿದ್ದಾರಂತೆ. 2 ತಿಂಗಳಿನಿಂದ ಶರ್ಮಿಳಾ ಕೊಲೆಗೆ ಸ್ಕೆಚ್ ರೂಪುಗೊಂಡಿತ್ತಂತೆ. ಓದುವ ನೆಪದಲ್ಲಿ ಟೆರೆಸ್ ಮೇಲೆ ಹೋಗಿ ಶರ್ಮಿಳಾ ಬಗ್ಗೆ ಅಬ್ಸರ್ವ್ ಮಾಡ್ತಿದ್ದಂತೆ ಆರೋಪಿ. ಶರ್ಮಿಳಾ ಸ್ನೇಹಿತೆ ಇಲ್ಲದಿರುವ ಟೈಮ್ ನೋಡಿಯೇ ಮನೆಗೆ ಈತ ಎಂಟ್ರಿ ಕೊಟ್ಟಿರ್ತಾನೆ. ಶರ್ಮಿಳಾ ಮನೆಗೆ ಆ ಕಿಟಕಿ ಡೋರ್ ಸುಲಭವಾಗಿ ತೆಗೆದು ಒಳಗಡೆ ಎಂಟ್ರಿ ಆಗ್ತಾನಂತೆ ಆರೋಪಿ. ಆದ್ರೆ ಹತ್ಯೆ ಬಳಿಕ ಅದೇ ಡೋರ್ನ ಕಷ್ಟಪಟ್ಟು ಪೊಲೀಸರು ತೆಗೆದಿರ್ತಾರೆ. ಕಾಲೇಜಲ್ಲಿ ಸ್ಲೈಡ್ ಡೋರ್ ಈಸಿಯಾಗಿ ತೆಗೆಯೋ ಬಗ್ಗೆ ಈ ಕರ್ನಲ್ ತಿಳಿದುಕೊಂಡಿರ್ತಾನೆ. ಕಾಲೇಜ್ನಲ್ಲಿ ತುಂಬಾ ಇಂಟೆಲಿಜೆಂಟ್ ವಿದ್ಯಾರ್ಥಿ ಕೂಡ ಕರ್ನಲ್ ಆಗಿರ್ತಾನೆ ಅನ್ನುವಂತಹ ವಿಚಾರವನ್ನ ಪೊಲೀಸರು ಕಲೆ ಹಾಕಿದ್ದಾರೆ. SSLCಯಲ್ಲಿ 97% ಸ್ಕೋರ್ ಮಾಡಿ ಸೈನ್ಸ್ಗೆ ಸೇರ್ಕೊಂಡಿರ್ತಾನಂತೆ ಈ ಕರ್ನಲ್ ಎಂಟ್ರಿ ಆಗುವ ಹೊತ್ತಿಗೆ ಅಡುಗೆ ಮನೆಯಲ್ಲಿ ಶರ್ಮಿಳಾ ಇರ್ತಾರಂತೆ. ಸ್ಟವ್ ಆನ್ ಮಾಡಿ ಹಾಲು ಕಾಯಿಸೋದಕ್ಕೆ ಶರ್ಮಿಳಾ ಇಟ್ಟಿರ್ತಾರೆ. ಆಗಲೇ ಈ ಆರೋಪಿ ಎಂಟ್ರಿ ಆಗಿರ್ತಾನೆ. ಹಾಲು ಸಂಪೂರ್ಣವಾಗಿ ಉಕ್ಕಿ ಸ್ಟವ್ನ ಬೆಂಕಿ ಹೋಗಿತ್ತಂತೆ. ಆದರೆ ಸ್ಟವ್ ಆಫ್ ಆಗಿರಲಿಲ್ಲ. ಇದರಿಂದ ಗ್ಯಾಸ್ ಲೀಕ್ ಆಗಿರಬಹುದು ಅಂತ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಆಗ ಬೆಂಕಿ ಹೊತ್ಕೊಂಡಿರುವ ಅಂದಾಜನ್ನ ಪೊಲೀಸರು ಮಾಡ್ತಿದ್ದಾರೆ.